ಬೆಳಗಾವಿ ವಿಭಜನೆಗೆ ಈಗ ಡೆಡ್ ಲೈನ್ ಅನ್ನ ನೀಡಿದ್ದಾರೆ ಹೋರಾಟಗಾರರು. ಯಾವ ಕಾರಣಕ್ಕಾಗಿ ಈಗ ಡೆಡ್ ಲೈನ್ ಅನ್ನ ನೀಡಲಾಗಿದೆ? ಬೆಳಗಾವಿ ವಿಭಜನೆ ಡೆಡ್ ಲೈನ್ ನೀಡಿರುವಂತಹ ಹೋರಾಟಗಾರರು ಗೋಕಾಕ್ ಜಿಲ್ಲಾ ರಚನಾ ಹೋರಾಟ ಸಮಿತಿ ಈಗ ಡೆಡ್ ಲೈನ್ ಅನ್ನ ನೀಡಿದೆ. ಬೆಳಗಾವಿ ವಿಭಜಿಸಿ ಪ್ರತ್ಯೇಕ ಗೋಕಾಕ್ ಜಿಲ್ಲೆಯಾಗಿ ಮಾಡಬೇಕು ಅಂತ ಈಗ ಆಗ್ರಹವನ್ನ ಹೊರಹಾಕ್ತಾ ಇದ್ದಾರೆ ಹೋರಾಟಗಾರರು. ನವೆಂಬರ್ 1ರವರೆಗೆ ಡೆಡ್ ಲೈನ್ ಅನ್ನ ನೀಡಿದ್ದೇವೆ ಅಂತ ಈಗ ಹೋರಾಟಗಾರರು ಆಗ್ರಹಿಸ್ತಾ ಇರುವಂತದ್ದು. ಡಿಸೆಂಬರ್ನ ಚಳಿಗಾಲದ ಅಧಿವೇಶನದ ಒಳಗೆ ಈ ಒಂದು ಘೋಷಣೆಯನ್ನ ನೀವು ಕೂಗಿರ್ಬೇಕು. ಗೋಕಾಕ್ ತಾಲೂಕನ್ನ ಪ್ರತ್ಯೇಕವಾಗಿ ಜಿಲ್ಲೆಯನ್ನಾಗಿ ನೀವು ಘೋಷಿಸಬೇಕು ಅಂತ ಈಗ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹೋರಾಟಗಾರರು. ಅಶೋಕ್ ಪೂಜೇರಿ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಈಗ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಬೆಳಗಾವಿಯ ವಿಭಜನೆಗೆ ಈಗ ಡೆಡ್ ಲೈನ್ ಅನ್ನ ನೀಡಿದ್ದಾರೆ ಹೋರಾಟಗಾರರು. ಗೋಕಾಕ್ ಜಿಲ್ಲಾ ರಚನಾ ಹೋರಾಟಗಾರರ ಸಮಿತಿ ಈಗ ಡೆಡ್ ಲೈನ್ ನೀಡಿರುವಂತದ್ದು. ಬೆಳಗಾವಿ ವಿಭಜಿಸಿ ಪ್ರತ್ಯೇಕ ಗೋಕಾಕ್ ಜಿಲ್ಲೆಯನ್ನ ಮಾಡಬೇಕು ಅಂತ ಈಗ ಆಗ್ರಹವನ್ನ ಹೊರಹಾಕಿದ್ದಾರೆ. ನವೆಂಬರ್ 1ರವರೆಗೆ ಡೆಡ್ ಲೈನ್ ಅನ್ನ ನಿಗದಿಪಡಿಸಿರುವಂತದ್ದು. ಡಿಸೆಂಬರ್ನ ಚಳಿಗಾಲದ ಅಧಿವೇಶನದೊಳಗೆ ಈಗ ಗೋಕಾಕ್ ತಾಲೂಕನ್ನ ಪ್ರತ್ಯೇಕವಾಗಿ ಜಿಲ್ಲೆಯನ್ನಾಗಿ ಮಾಡಬೇಕು ಅಂತ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಲ್ಲಿನ ಹೋರಾಟಗಾರರು. ಅಶೋಕ್ ಪೂಜೇರಿ ನೇತೃತ್ವದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನ ನಡೆಸಿ ಇದಕ್ಕೆ ಆಗ್ರಹವನ್ನ ವ್ಯಕ್ತಪಡಿಸಲಾಗಿದೆ. ಬೆಳಗಾವಿಯ ವಿಭಜನೆಗೆ ನಾವು ಈಗ ಡೆಡ್ ಲೈನ್ ಅನ್ನ ನೀಡ್ತಾ ಇದ್ದೀವಿ. ನವೆಂಬರ್ 1ರವರೆಗೆ ಏನು ಡಿಸೆಂಬರ್ನ ಚಳಿಗಾಲದ ಅಧಿವೇಶನ ಏನ್ ಬರುತ್ತೆ ಅದರ ಒಳಗಡೆನೆ ನಮ್ಮ ಬೆಳಗಾವನ್ನ ವಿಭಜಿಸಿ ಪ್ರತ್ಯೇಕ ಗೋಕಾಕ್ ಜಿಲ್ಲೆಯನ್ನಾಗಿ ಮಾಡಬೇಕು ಅಂತ ಈಗ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಬಹುಶಃ ಬೆಳಗಾವಿ ಜಿಲ್ಲೆಯ ವಿಭಜನೆಗೆ ಆತಂಕಗೊಳ್ಳುವಂತ ರೀತಿಯೊಳಗೆ ಒಂದು ಸಲ ಗಡಿ ವಿವಾದದ ಪ್ರಸ್ತಾವನೆ ಆಗೈತಿ, ಒಂದು ಸಲ ನಮ್ಮ ಸ್ಥಳ ಜಿಲ್ಲಾ ಮಟ್ಟ ಅಂತ ಹೋರಾಟಗಳು ಪ್ರಾರಂಭ ಆಕಾವು. ಒಟ್ಟಾರೆಯಾಗಿ ಈ ಜಿಲ್ಲಾ ವಿಭಜನೆ ಪ್ರಕ್ರಿಯೆ ಈ ರೀತಿ ಸ್ಥಗಿತಗೊಂಡಂತ ರೀತಿಯೊಳಗೆ ಆಗಿಬಿಟ್ಟದೆ. ಅದಕ್ಕೆ ಇವತ್ತು ಬಹುಶಃ ಡಿಸೆಂಬರ್ 31 ಡೆಡ್ ಲೈನ್ ಐತಿ, ಒಂದು ಕೊನೆಯ ದಿನಾಂಕ ಐತಿ. ಒಂದು ವೇಳೆ ಡಿಸೆಂಬರ್ 31ರೊಳಗಾಗಿ ಅಧಿಕೃತ ಹೊಸ ಜಿಲ್ಲೆಗಳ ರಚನೆಯಾಗಿ ಗಡಿ ಗುರುತಿಸುವಿಕೆ ಕೆಲಸ ಆಗ್ಲಿಲ್ಲ ಅಂದ್ರೆ ಮುಂದೆ 2 ವರ್ಷ ಈ ಜಿಲ್ಲಾ ವಿಭಜನೆ ಪ್ರಕ್ರಿಯೆ ಕಂಪ್ಲೀಟ್ ಪೂರ್ತಿಯಾಗಿ ಸ್ಥಗಿತಗೊಂಡು ಬಿಡ್ತೈತಿ. ಯಾಕಂದ್ರೆ ಅವಾಗ ಏನು ಮಾಡಕ್ ಆಗಂಗಿಲ್ಲ. ಕೇಂದ್ರ ಸರ್ಕಾರದ ನಿರ್ದೇಶನ ಐತಿ, ಆ ನಿರ್ದೇಶನವನ್ನ ಪಾಲನೆ ಮಾಡಬೇಕಾದ ಅನಿವಾರ್ಯತೆ ಇರ್ತೈತಿ. ಬಹುಶಃ ಸರ್ಕಾರನು ಅಂತ ನಿರ್ಣಯ ಬರ್ಲಿ, ನಾವು ಜಿಲ್ಲಾ ವಿಭಜನೆ ಮಾಡ್ಲಿಂದ ಸಾಕ್ಬಿಡ್ತಾರಂತ ಮನಸ್ಥಿತಿ ಬಂದ ಯಾವಲ್ಲ ನಮ್ಗೆ ಅರ್ಥ ಆಗಲ್ಲ. ಮಾಡಬಾರ್ದಂತ ಭಾವನೆ ಐತೆ ಅಂಬಲ್ಲ, ಯಾವುದೇ ರೀತಿಯಿಂದ ಕಾಲ ಹರಣ ಮಾಡಿಕೆಸಿಂದ ಬೆಳಗಾವಿ ಜಿಲ್ಲೆಯ ವಿಭಜನೆಯನ್ನ ತಡೆಯುವಂತ ಒಂದು ಹುನ್ನಾರ ವ್ಯವಸ್ಥಿತವಾಗಿ ನಡೀತನ್ನುವಂತ ಭಾವನೆ ನಮ್ದು. ಏನು ಯಾಕೆ ಮಾಡಕ್ತಿಲ್ಲ? ಬೆಳಗಾವಿ ಜಿಲ್ಲೆ ವಿಭಜನೆ ಯಾಕೆ ಆಗಕ್ತಿಲ್ಲ? ಯಾಕೆ ಮಾಡಬಾರ್ರಿ? ಇನ್ನೇನು ದೋಷ ಐತಿ? ಯಾರ ದೋಷ ಐತಿ? ಯಾರ ತಡೆ ಹಿಡಿಯಾಕತ್ತಾರೋ? ಇದೆಲ್ಲ ಒಂದ್ ರೀತಿ ಗೂಢಾರ್ಥ ಇರ್ತದೆ. ಜಿಲ್ಲಾ ವಿಭಜನೆ ಆಗ್ಲತ್ತೇಳಿ ಇಡೀ ಜಿಲ್ಲೆಯ ಜನರ ಭಾವನೆ ಐತಿ, ಮನದಾದ ಮಾತೈತಿ. ಎಲ್ರೂ ಸಹಿತ ಅದಕ್ಕೆ ಪೂರಕವಾದಂತ ಅಭಿಪ್ರಾಯ ವ್ಯಕ್ತಪಡಿಸ್ತಾರು. ನಮ್ ಜಿಲ್ಲೆ ದೊಡ್ಡದೈತಿ, ಸರ್ಕಾರದಿಂದ ಬರುವಂತ ಅನುದಾನಗಳು ಜಿಲ್ಲಾ ವೈಸ್ ಬರ್ತಾವು. ಸರ್ಕಾರದಿಂದ ಇವತ್ತು ಮತ್ತೊಂದು ದೊಡ್ಡ ಹಾಸ್ಪಿಟಲ್ ಇರಲಿ, ಜಿಲ್ಲಾ ಮಟ್ಟದ ಯಾವ್ದಾದ್ರು ಒಂದು ಏನು ಯೋಜನೆ ಇದ್ರೆ ಪ್ರತಿ ಜಿಲ್ಲೆಗೆ ಬರ್ತೈತಿ. ಬೆಳಗಾವಿ ಜಿಲ್ಲೆ 18 ಕ್ಷೇತ್ರ ಇದ್ರು ಸಹಿತ ಅಷ್ಟೇ ಅನುದಾನ. ಇವತ್ತು 4 ಕ್ಷೇತ್ರದ ಒಂದು ಜಿಲ್ಲೆ ಐತೆ ಅಂದ್ರೆ ಸಹಿತ ಅಷ್ಟೇ ಅನುದಾನ ಅಥವಾ ಹೊಸ ಯೋಜನೆ ಆಗುದು ಅಂತ ಸ್ಥಿತಿ ಬಂದ್ಬಿಟ್ಟೈತಿ. ಅದಕ್ಕೆ ಒಟ್ಟಾರೆಯಾಗಿ ಈ ಪ್ರಕ್ರಿಯೆಯಿಂದ ನಾವು ಇಡೀ ಬೆಳಗಾವಿ ಜಿಲ್ಲೆಯ ಜನತೆಗೆ ವಂಚನೆ ಮಾಡಾಕ್ತಿರುವಂತ ಮಾತನ್ನ ಇಲ್ಲಿ ಹೇಳ್ಬೇಕಾಗೈತಿ. ಸರ್ಕಾರದವರು ಬೆಳಗಾವಿ ಜಿಲ್ಲೆಯ ವಿಭಜನೆಯನ್ನ ಮುಂದೂಡ್ತಾನ ಈ ಭಾಗದ ಜನರಿಗೆ ಅನ್ಯಾಯ ಮಾಡಕ್ಕನ್ನುವಂತ ಮಾತನ್ನ ಬಹಳ ಕಠೋರ ಶಬ್ದದಿಂದ ಹೇಳ್ಬೇಕಾಗೈತಿ. ಅದಕ್ಕೆ ಇವತ್ತು ಕಾಲ ಮಿಂಚಿಲ್ಲ. ಡಿಸೆಂಬರ್ 31 ಇನ್ನು ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 3 ತಿಂಗಳ ಅವಧಿ ಐತಿ. 3 ತಿಂಗಳ ಅವಧಿಯೊಳಗಿನ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಂತ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು, ಇನ್ನೊಬ್ಬ ಸಚಿವರಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದಕ್ಕೆ ಚಾಲನೆ ಕೊಡಬೇಕಾಗತ್ತೆ.